ಜನಿ ಬಾಯ್ ಫಾರಿನಿಂದ ಯಾವಾಗ ಬಂದ್ರಿ? ಯಾವಾಗ ಬಂದ್ರಿ ಅಂತ ಕೇಳ್ಬೇಡ, ಯಾಕೆ ಬಂದ್ರಿ ಅಂತ ಕೇಳೋ. ಆಯ್ತು, ಯಾಕೆ ಬಂದ್ರಿ? ಐ ಲೈಕ್ ಇಟ್. ವೈ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಲಿಕ್ಕಿತ್ತು. ಹೇಳೋ. ನಮ್ಮ ರಿಂಗ್ ಮಾಸ್ಟರ್ ಇದಾರಲ್ಲ, ಅದೇ ನಮ್ಮ ಗೌಡ್ರು ಮಧುರ ಭವಿಗೆ ಮಾವಿನ ಕೈ ತಿನ್ನಿಸ್ತಿದಾರಂತೆ. ಐ ಲೈಕ್ ಇಟ್. ಸರಿ, ನಾನು ನೋಡ್ತೇನೆ. ಒಂದ್ ನಿಮಿಷ ಇರೋರಾಕಿ, ನಿನಗೆ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಅದೆಂತ ಮಾಡ್ಬೇಕಂತ ಹೇಳಿ ಭಯ್ಯ, ನಾನಿರೋದೇ ನಿಮ್ಮ ಸೇವೆಗೋಸ್ಕರ ಅಲ್ವಾ? ನಾನು ಫಾರಿನ್ನಿಂದ ಬಂದ್ಮೇಲೆ ಬದುಕಬೇಕು ಅನ್ನೋ ಆಸೆನೇ ಹೊರಟಾಗಿದೆ ಕಣ. ಏನಾಯ್ತು? ಫಾರಿನಿಗೆ ಹೋದ್ಮೇಲೆ ಅಲ್ಲಿ ಯಾವ್ದಾದ್ರು ಬಿಳಿ ಹುಡುಗಿ ನಿಮ್ಗೆ ಕಪ್ಪು ಬಾವುಟ ತೋರಿಸಿಲ್ಲ? ಐ ಲೈಕ್ ಇಟ್. ಹಾಸಣ. ಹೌದು ಕಣ, ಇದು ವಿಷಾನೇ. ನಾನು ಕಣ್ಣು ಮುಚ್ಕೊಂಡು ಬಾಯಿ ತೆಗಿತೀನಿ, ನೀನು ಇದನ್ನ ನನ್ನ ಬಾಯಿಗೆ ಹಾಕ್ಬಿಡು. ಗಟ ಅಂತ ಕುಡ್ದು ಮನೆಗೆ ಹೋಗಿ ಪರ್ಮನೆಂಟಾಗಿ ಮಲ್ಕೊಂಡ್ಬಿಡ್ತೀನಿ. ತಗೋ, ನಾನು ಸತ್ತ ಮೇಲೆ ನನ್ನ ಹೆಣಕ್ಕೆ ಒಂದು ಆರೋ ತಂದು ಹಾಕ್ಬಿಡು. ಎಂತ ಮಾತಾಡ್ತಿದ್ದೀರ ಮರ್ರೆ, ನಿಮಗೆ ಮಂಡೆ ಸಮಯ ಅಲ್ವಾ? ಅದನ್ನೆಲ್ಲ ಕೇಳ್ಬೇಡ, ನಾನು ಹೇಳೋದಷ್ಟು ಮಾಡಷ್ಟೇ. ಈ ಕೆಲಸ ನನ್ನಿಂದ ಆಗುದಿಲ್ಲ ಜಾನಿ ಬಾಯ್. ಇಲ್ಲಿ ತನಕ ನಾನೊಂದು ಇರುವೆಯನ್ನು ಕೂಡ ಸಾಯಿಸಲಿಲ್ಲ, ಅಂತದ್ರಲ್ಲಿ ನಿಮ್ಮನ್ನು ಸಾಯಿಸ್ತೇನಾ? ಇದನ್ನ ನಾನೇ ಕುಡಿದು ಬಿಡ್ತಿದ್ದೆ ಕಣ. ಆದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ರೆ ಸೀದಾ ನರಕಕ್ಕೆ ಹೋಗ್ಬಿಡ್ತೀವಂತೆ. ಅದೇ ಕೊಲೆಯಾಗಿ ಸತ್ರೆ ದೇವ್ರು ನಮ್ಮನ್ನ ಪಾಪ ಅಂತ ನಾವು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ ಸೀದಾ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನಂತೆ. ಅದಕ್ಕೆ ನಾನು ನಿನ್ಗೆ ಹೇಳ್ತಿರೋದು ಕಣ. ಜಾನಿ ಬಾಯ್, ಎಂತ ನನ್ನನ್ನು ಕೊಲೆಗಾರನನ್ನಾಗಿ ಮಾಡ್ಬೇಕಂತಿದ್ದೀರಾ? ಲೇ, ನೀನ್ ಕುಡ್ಸಿದ್ಯಾ ಅಂತ ಗೊತ್ತಾದ್ರೆ ಅಲ್ವೇನೋ ಜನ ನಿನ್ನ ಕೊಲೆಗಾರ ಅನ್ನೋದು. ಅಷ್ಟ್ರಲ್ಲಿ ನಾನೇ ಸತ್ತೋಗ್ಬಿಟ್ಟಿರ್ತೀನಲ್ಲ. ಈ ಭೂಮಿ ಮೇಲೆ ಬದುಕಕ್ಕೆ ಆಸೆ ಇಲ್ದಿರೋ ಒಂದು ಜೀವಕ್ಕೆ ಮುಕ್ತಿ ಕೊಟ್ಟು ಪುಣ್ಯನಾದ್ರೂ ಸಿಗುತ್ತೆ. ಪ್ಲೀಸ್, ಇಲ್ಲ ಅನ್ಬೇಡ ಕಣ. ಈ ಕೆಲಸ ಮಾತ್ರ ನನ್ನಿಂದ ಸಾಧ್ಯ ಇಲ್ಲ. ನೀನೀಗ ಕುಡಿಸ್ಲಿಲ್ಲ ಅಂದ್ರೆ ಈ ವಿಷನ ನಾನೇ ಕುಡ್ದು ನೀನೇ ಕುಡ್ಸಿದ್ಯಾ ಅಂತ ಹೆಸರು ಬಂದಿಟ್ಟು ಸತ್ತೋಗ್ಬಿಡ್ತೀನಿ. ಎಂತ ಧರ್ಮ ಸಂಕಟಕ್ಕೆ ಸಿಲುಕಿಸಿ ಬಿಟ್ಟಿರಪ್ಪ ನನ್ನನ್ನು. ಸರಿ, ನಾನೇ ಕೊಡಿಸ್ತೇನೆ, ಕುಡಿಲಿ. ಕಣ್ಮುಚ್ಚಿ, ಬಾಯ್ ಬಿಚ್ಚಿ. I like it. Get. ಮಾಡಲೆಂದೆ ನೀನು ಬಂದೆಯ, ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯ, ನಕ್ಕ ಹಾಗೆ ನಟನೆ ಮಾಡಿ ಕಾದೆಯ. ರೀ, ಸಾವಿತ್ರಿ, ನಾನು ಡೈಲಿ ಡ್ಯೂಟಿಗೆ ಹೋಗ್ಬೇಕಾದ್ರೆ ಆರತಿ ಮಾಡಿ ಕಳಿಸ್ತೀಯಲ್ಲ, ಯಾಕೆ? ನೀವು ಮಾಡೋ ಎಲ್ಲಾ ಕೆಲಸಗಳು ಮಂಗಳಕರವಾಗಿರ್ಲಿ, ನೀವು ಕ್ಷೇಮವಾಗಿ ಮನೆಗೆ ವಾಪಸ್ ಬರ್ಲಿ ಅಂತ. ನಾನು ಯಾರು? ನರಸಿಂಹ. ಈ ಸಿಂಹನ ಮುಟ್ಟೋ ಅಂತ ಗಂಡು ಈ ಭೂಮಿ ಮೇಲೆ ಇನ್ನೂ ಯಾರು ಹುಟ್ಟಿಲ್ಲ. ನಾನು ಸುಮ್ಮನಿದ್ರೆ ನರಸಿಂಹ, ಕೋಪ ಬಂದ್ರೆ ಉಗ್ರ ನರಸಿಂಹ. ನನ್ನ ಸ್ಟೈಲು ಕದರ್ ನೋಡೇನೆ ಉಗ್ರಂ ಸಿನಿಮಾ ಮಾಡಿದ್ದು. ಈ ಸಿನಿಮಾ ಮಾಡಿರೋರು ಏನಾದ್ರೂ ಇದನ್ನ ಕೇಳಿಸ್ಕೊಂಡ್ರೆ ನಿಮ್ಮನ್ನ KGF ಗೆ ತಕೊಂಡೋಗಿ ಬಾರಿಸ್ತಾರೆ. ಗಂಡನಿಗೆ ಏನು ಆಗ್ಬಾರ್ದು ಅಂತ ಮಂಗಳಾರತಿ ಮಾಡಿ ಈಗ ನೀನೇ ಹೊಡಿತಾರೆ ಅಂತ ಹೇಳ್ತಾ ಇದೀಯಾ? ಸಾರಿ ರೀ, ನೀವು ತಮಾಷೆ ಮಾಡಿದ್ರಲ್ಲ, ಅದಕ್ಕೆ ನಾನು ತಮಾಷೆ ಮಾಡಿದೆ. ರೀ, ಈ PC ಡ್ರೆಸ್ಸಲ್ಲಿ ನೀವು ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀರಾ. ಇದು PC ಡ್ರೆಸ್ ಅಲ್ಲ, ಇನ್ಸ್ಪೆಕ್ಟರ್ ಡ್ರೆಸ್. ಹಿಡಿದ್ರೆ ಜಾಡ. ಅದನ್ನ ಇಲ್ಲೂ ಬಿಟ್ಟಿಲ್ವಾ? ನಾನ್ ಬದಲಾದ್ರೂ ಅದ್ ಮಾತ್ರ ಬದಲಾಗಲ್ಲ. ಓಕೆ, ನಾನು ಡ್ಯೂಟಿಗೆ ಹೋಗಿ ಬರ್ತೀನಿ. ರೀ, ರಾಹುಕಾಲ ಕಳಿಯಕ್ಕೆ ಇನ್ನ 2 ನಿಮಿಷ ಇದೆ, ಅದ್ ಮುಗಿದ್ಮೇಲೆ ಹೋಗಿ. ಸಾವಿತ್ರಿ, ಇಷ್ಟೊಂದು ಮೂಢನಂಬಿಕೆ ಒಳ್ಳೇದಲ್ಲ. ಯಾವಾಗಲೂ ಯಮಗಂಟ ಕಾಲ, ರಾಹುಕಾಲ ಅಂತ ನೋಡ್ಕೊಂಡು ಕೂತ್ಕೊಂಡ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನಮ್ಮ ಅತ್ತೆ ಏನು ಹೇಳ್ತಾರೋ ಅದನ್ನೇ ನಾನು ಕೇಳೋದು. ಇಲ್ಲೂ ಅಮ್ಮನೇ ವಿಲ್ಲನ. ಸಾವಿತ್ರಿ, ನೀನು ಯಾವಾಗಲೂ ಬೇರೆಯವ್ರ ಮಾತು ಕೇಳ್ಕೊಂಡಿರ್ತೀಯಲ್ಲ,
ನಿನ್ನ ಸ್ವಂತ ಬುದ್ಧಿ ಉಪಯೋಗಿಸೋದು ಯಾವಾಗ? ನಾನು ಅತ್ತೆ ಆದಾಗ. ಓಕೆ, ಟೈಮ್ ಆಯಿತು, ನಾನು ಡ್ಯೂಟಿಗೆ ಹೋಗಿ ಬರ್ತೀನಿ. ನಾನು ಇಲ್ಲೇ ಇದ್ದರೆ ನನ್ನ ಮಕ್ಕಳು ನನ್ನ ಕೈಯಿಂದ ತಪ್ಪಿಸ್ಕೊಂಡ್ಬಿಡ್ತಾರೆ. ರೀ, ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ಹೆಂಡ್ತೀರು ಎಷ್ಟೇ ದಡ್ಡೇರಿದ್ರು ಲಾಭನೇ ಬಯಸೋದು. ಈ ಪೀಸಿಗಳ ಪಾಡ್ ಕೇಳೋರೇ ಇಲ್ಲ. ಜೀವನ ಪೂರ್ತಿ ಕತ್ತೆ ತರ ದುಡಿಬೇಕು, ರಜಾ ಕೇಳಿದ್ರೆ ಕೆಲಸದಿಂದನೇ ತೆಗ್ದಾಕ್ತೀನಿ ಅಂತಾರೆ. ಅಲ್ಲ, ನಮಗೂ ಪರ್ಸನಲ್ ಕೆಲಸಗಳು ಅಂತ ಇರುತ್ತಲ್ವಾ? ದನ ಕಾಯಕ್ಕಾದ್ರೂ 4 ಜನ ಇರ್ತಾರೆ, ಆದ್ರೆ ನಮ್ಮನ್ನ ಕಾಯಕ್ ಯಾರು ಇಲ್ಲ. ನಾವು ಬೇರೆಯವ್ರನ್ನ ಕಾಯೋದ್ರ ಜೊತೆಗೆ ಹೆಣ ಬೇರೆ ಕಾಯ್ಬೇಕು. ಸರ್, ತಗೋ ಸ್ಟ್ಯಾಂಡ್ ಹಾಕು. ಗಾಡಿ ಸ್ಟ್ಯಾಂಡ್ ಹಾಕಕ್ ಬರ್ಲಿಲ್ಲ ಅಂದ್ಮೇಲೆ ಇಂಥ ಗಾಡಿ ಯಾಕೆ ಬೇಕು? ಬಂದೆ ಸರ್. ಸರ್, ಆಚೆ ಮಾಡಿದಲ್ವಾ, ಇಲ್ಲಿ ಬೇಕಿತ್ತ? ಒಳಗ್ ಮಾಡಿರ್ಲಿಲ್ವಲ್ಲ ಸರ್, ಅದಕ್ಕೆ ಮಾಡಿದೆ ಸರ್. ಬರೀ ಮಾತಾಡ್ಕೊಂಡು ಇಟ್ಬಿಡು, ಕೆಲಸ ಏನು ಮಾಡಬೇಡ. ಯಾವ ಯೋಗ್ಯತೆ ನೋಡಿ ನಿನ್ನ ಕೆಲ್ಸಕ್ಕೆ ತಗೊಂಡ್ರು? ಸರ್, ನಾನು ನಮಸ್ಕಾರ ಮಾಡೋದು ಅವ್ರಿಗೆ ಇಷ್ಟ ಆಗಿ ನನ್ನ ಕೆಲ್ಸಕ್ಕೆ ತಗೊಂಡ್ರು ಸರ್. ಮಾತು ಸಾಕು. ಕೆಲ್ಸಕ್ಕೆ ಎಷ್ಟೊತ್ತಿಗೆ ಬಂದೆ? ಸರ್, ನಿಯತ್ಗೆ ಇನ್ನೊಂದು ಹೆಸರೇ. ಈ ಶೈಲೇಶ್ ಕುಮಾರ ಅಲ್ಲ, ಸಬ್ ಟೈಟ್ಲು ಐರಾವತ. ಗಾಳಿ ಬೀಸಿದ್ರೆ ರಥ ಬರುತ್ತೆ, ಸುಂಟ್ರ ಗಾಳಿ ಬೀಸಿದ್ರೆ ಈ ಐರಾವತ ಬರ್ತಾನೆ. ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಂಡು ಈ ತರ ಡೈಲಾಗ್ ಹೊಡಿತಾರೆ, ಜನಗಳೇ ನಿನ್ನ ಸೈಡ್ ಕೂರಿಸ್ಬಿಡ್ತಾರೆ. ನಾನು ಕೇಳಿದಕ್ಕೆ ಉತ್ತರ ಕೊಡು. ಸರ್, 8 ಗಂಟೆಗೆ ಬರಬೇಕು ಅಂತ ಮನೆಯಿಂದ ಹೊರಟೆ ಸರ್. ಜಗ್ಗುದಾದ ಅಡ್ಡ ಬನ್ನ? ಇಲ್ಲ ಸರ್, ಟ್ರಾಫಿಕ್ ಜಾಮ್ ಆಗಿತ್ತು, ಅದಕ್ಕೆ 8 ಕಾಲಕ್ಕೆ ಬಂದೆ ಸರ್. ದಿನ ಬರೀ ಇದೇ ಕತೆ ಹೇಳ್ಕೊಂಡಿದ್ದು ಬಿಡು, ನಿನಗ್ ಬೇರೆ ಏನು ಹೇಳಕ್ ಬರಲ್ವಾ? ಸರ್, ನನ್ನ PC ಸರ್, ಕತೆಗಾರ ಆಗಿದ್ದಿದ್ರೆ ದಿನಕ್ಕೂ ನನ್ನ ಕತೆ ಹೇಳ್ತಿದ್ದೆ. ನೀನು ಯಾವ ಕತೆಗಾರನಿಗೇನು ಕಮ್ಮಿ ಇಲ್ಲ ಬಿಡು. ಇದೇ ತರ ಕತೆ ಹೇಳ್ಕೊಂಡಿದ್ರೆ ಮನೇಲಿ ಕೆಲಸ ಮಾಡ್ಕೊಂಡಿರ್ಬೇಕಾಗತ್ತೆ. ನಿನ್ನ ಕತೆ ಬಿಡು. ಎಲ್ಲಿ ನನ್ನ ಜಾನು? ಮನೇಲಿ ಇದ್ರಲ್ಲ ಸರ್. ನಾನು ಕೇಳಿದ್ದು ಜಸ್ಸಿಯಲ್ಲಿ ಅಂತ. ಓ ಬಂದಳು ಬಂದಳು ಕಾಂಚನ ಕಾಂಚನ ಕಾಂಚನ, ಹೇ ಜಂಭವೇ ಇವಳಿಗೆ ಲಾಂಛನ ಲಾಂಛನ ಲಾಂಛನ. ಓ ಅಂದದ ಬೊಂಬೆ ನೀನು, ಕೋಪದಲ್ಲಿ ಮಿಂಚುವ ರಾಣಿ ಜೇನು. ಈ ಅಂದದ ಮೇಲೆ ನಾನು ರಾಗದಲ್ಲಿ ಹಾಡುವೆ, ಕೇಳು ನೀನು. ಓ ಕಾಂಚನ, ನಿನ್ನ ಮೇಲೆ ಒಂದು ಕವನ. ಗುಡ್ ಮಾರ್ನಿಂಗ್ ಸರ್. ಕವಿ ಕಾಣದೂರಿಗೆ ಕರೆದೊಯ್ಯುವೆ ನಿನ್ನ, ಹೆಸರಿಡದ ಊರಿಗೆ ನಿನ್ನ ಹೆಸರೇ ಬಲು ಚೆನ್ನ. ನನ್ನೆದೆಯ ಗುಡಿಸಲು ಈಗ ಗುಡಿಯಾಯ್ತು ನೀ ಸೇರಿ, ನನ್ನೊಡಲ ಪ್ರೀತಿಗೆ ದೊರೆತಾಯ್ತು ರಹದಾರಿ. ಸಾರಿ ಸರ್, ಲೇಟ್ ಆಗೋಯ್ತು. ಸಾರಿ ಜಸ್ಸಿ, ಏನ್ ಹೇಳಿದ್ರಿ? ಯಾಕೆ ಸರ್, ನಿಮ್ ಕಿವಿಲಿ ಏನಾದ್ರೂ ನೀರು ತುಂಬಿಕೊಂಡಿದ್ಯಾ? ತಿಗಣೆ ಸೇರ್ಕೊಂಡಿದೆ. ಸುಮ್ಮನೆ ಇದ್ದರೂ ಸುಮ್ಮನೆ ಪ್ರಾಣ ತಿಂತಾನೆ. ಇದ್ರಲ್ಲಿ ಏನಿದೆ? ತೆಗೆದು ನೋಡಿ, ಗೊತ್ತಾಗತ್ತೆ. ನಡಿ ಮನೆಗೆ. ಕೇಸ್ ಕ್ಲೋಸ್ ಆಯ್ತಲ್ಲಮ್ಮ, ನೀವು ನಿಮ್ಮ ಆಫೀಸ್ಗೆ ಹೋಗಿ, ನಾನು ಇವ್ರನ್ನ ವಿಚಾರಿಸ್ಕೋತೀನಿ. ಅವ್ರ ಕೇಸ್ ಮುಗ್ದಿರ್ಬೋದು, ಆದ್ರೆ ನಿನ್ ಕೇಸ್ ಮುಗ್ದಿಲ್ವಲ್ಲ. ಮನೆಗೆ ಬಾ, ಮುಗಿಸ್ತೀನಿ.